ಯಾರು? ನಾನು ರಾಮನಾಥ್ ಅವ್ರನ್ನ ನೋಡಬೇಕಿತ್ತು. ಅವ್ರು ನನ್ನ ತಂದೆ. ತನು? ನೀವೇ? ಹೌದಮ್ಮ, ಹೌದು. ಎಷ್ಟೊಂದು ದೊಡ್ಡವಳಾಗ್ಬಿಟ್ಟಿದ್ಯಾ. ಬಾರಮ್ಮ. ಇದೆಲ್ಲ ನಿಮ್ದೇನಾ? ಹೌದಮ್ಮ. ಹುಷಾರಿಲ್ವಾ ನಿಮಗೆ? ನಾನು ಇವುಗಳ ಪರಿಚಯನೇ ಮಾಡಿಕೊಟ್ಟಿಲ್ಲಲ್ಲ. ಇವು ಬರೀ ಮಾತ್ರೆಗಳಲ್ಲಮ್ಮ, ನನ್ನ ಸ್ನೇಹಿತರು. ಇದು ಮಿಸ್ಟರ್ ಯೆಲ್ಲೋ, ಇವನು ನನ್ನ ಬೆಳಗಿನ ಸ್ನೇಹಿತ. ಹಾಗೆ ಇದು ಮಿಸ್ಟರ್ ರೆಡ್, ನನಗೆ ಮಧ್ಯಾಹ್ನ ಸಿಗ್ತಾನೆ, ನನ್ನ ರಾತ್ರಿ ಸ್ನೇಹಿತ. ಇವರೆಲ್ಲ ದಿನಕ್ಕೆ ಒಂದು ಬಾರಿ ಆದರೂ ಕೂತ್ಕೊಂಡು ಮಾತಾಡ್ಕೊಂಡು ಹೋಗ್ತಾರಮ್ಮ. ನೀನೇನು ತಲೆ ಕೆಡ್ಸ್ಕೊಬೇಡ, ನಾನು ಚೆನ್ನಾಗೇ ಇದ್ದೀನಿ. ಕಾಯಿಲೆಗೆ ಅವಶ್ಯಕತೆ ಅಂತಲ್ಲ, ವಯಸ್ಸಾಗಿದೆಯಲ್ಲ, ಒಂಥರ ಅನಿವಾರ್ಯತೆ ಆಗ್ಬಿಟ್ಟಿದೆ. ಮಳೆಗಾಲದಲ್ಲಿ ಕರೆಂಟು ಸರಿಯಾಗಿರೋದಿಲ್ಲ ಇಲ್ಲಿ. ಒಂದು ನಿಮಿಷಮ್ಮ, ಬರ್ತೀನಿ. ಇಷ್ಟು ವರ್ಷ ನಾನು ನಿಮ್ಮ ಜೊತೆ ಇಲ್ಲದೆ ಇದ್ದಾಗ ನೀವು ನನ್ನ ಮಿಸ್ ಮಾಡ್ಕೊಳ್ಳಿಲ್ವಾ? ಯಾರನ್ನ ನಾವು ನೆನಪು ಮಾಡ್ಕೋತೀವೋ ಅವ್ರನ್ನಷ್ಟೇ ಮಿಸ್ ಮಾಡ್ಕೊಳ್ತೀವಮ್ಮ. ಯಾರು ನಮ್ಮ ಜೊತೆಗೆ ಇರ್ತಾರೋ ಅವ್ರನ್ನ ನಾವು ಮಿಸ್ ಮಾಡ್ಕೊಳ್ಳೋದಿಲ್ಲಮ್ಮ. ಈ ಹಳೆ ಮನೆ ಹಳೆ ಗೋಡೆಗಳ ಮೇಲೆ ಫೋಟೋ ಫ್ರೇಮ್ಗಳಿವೆಯಲ್ಲ, ಅವುಗಳ ಥರ. ಮಳೆ ಬಂದರೆ ಅದರಲ್ಲಿರೋ ಹನಿಗಳ ಥರ. ಯಾರು ನಮ್ಮ ಜೊತೆಗೆ ಇರ್ತಾರೋ ಅವ್ರನ್ನ ನಾವು ಮಿಸ್ ಮಾಡ್ಕೊಳ್ಳಲ್ಲಮ್ಮ. ಎಷ್ಟೋ ವರ್ಷಗಳ ಹಿಂದೆ ಬಿಟ್ಟೋದವಳು ನಾನು. ನಾನೇಗೆ ನಿಮ್ಮ ಜೊತೆ ಇರೋಕ್ಕೆ ಸಾಧ್ಯ? ನೀನು ಇವತ್ತೀ ಮನೆಗೆ ಬಂದಿರ್ಬೋದು, ಆದರೆ ಈ ಅಪ್ಪನ ಮನಸ್ಸಿಗಲ್ಲಮ್ಮ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನೀನು ಈ ಮನೆಯಿಂದ ಹೋಗ್ಬೋದು, ಆದರೆ ಈ ಅಪ್ಪನ ಮನಸ್ಸಿನಿಂದಲ್ಲ. ದೇವರ ಸೃಷ್ಟಿಲಿ ಅದನ್ನೇ ಬಾಂಧವ್ಯ ಅಂತ ಕರೆಯೋದು. ಇದು ನಾನಾ? ಇದು ನೀನು 2 ವರ್ಷದ ಒಳಗಿದ್ದಾಗ ತೆಗೆದಿದ್ದ ಫೋಟೋ. ನಿಮ್ಮದು ಬೇರೆ ಯಾವುದು ಫೋಟೋ ಇಲ್ವಾ? ನಾನು ನಿಮ್ಮನ್ನು ಹಾಗೆ ಕಾಣ್ತಿದ್ರಿ ಅಂತ ನೋಡಬೇಕು. ಆ ಥರ ಯಾವುದೂ ಇಲ್ಲಮ್ಮ. ನಿನ್ನ ನೆನಪಿಗೋಸ್ಕರ ನಾನು ಇಟ್ಕೊಂಡಿದ್ದು ಇದೊಂದೇ. ಸರಿ, ಬಾರಮ್ಮ. ನಿಧಾನ ನಿಧಾನ ನಿಧಾನ. ನಂತರನೇ ನಿನಗೋಸ್ಕರ 18 ವರ್ಷದಿಂದ ಕಾದಿದೆ. ಇದನ್ನು ನಿನಗೋಸ್ಕರ ಈ ಮನೆಗೆ ತಂದಾಗ ನೀನು ಈ ಮನೇಲೇ ಇರಲಿಲ್ಲ. ಇವತ್ತು ನೀ ಮನೆಗೆ ಬಂದಿದ್ಯಾ, ಇದರ ಅವಶ್ಯಕತೆ ನಿನಗಿಲ್ಲ. ನೀನು ನಡೆಯೋದನ್ನು ಕಲ್ತ್ಬಿಟ್ಟೆ. ಇದನ್ನು ನಾನು ಉಪಯೋಗಿಸಿದ್ನಮ್ಮ. ನಿನ್ನ ಕಿರುಬೆರಳು ಹಿಡಿದುಕೊಂಡು ಇಲ್ಲೆಲ್ಲ ಓಡಾಡ್ದಂಗೆ ಅನಿಸ್ತಿತ್ತು. ಇದನ್ನು ನನ್ನ ಜೊತೆ ತಗೊಂಡು ಹೋಗ್ಬೋದಾ? ನೀನು ಬರ್ತೀಯ ಅಂತ ನನಗೆ ಗೊತ್ತಿತ್ತು, ಅದಕ್ಕೋಸ್ಕರನೇ. ಇದಷ್ಟೇ ಅಲ್ಲ, ನಿನ್ನ ಬೊಂಬೆಗಳನ್ನೆಲ್ಲ ಜೋಪಾನವಾಗಿ ಆಧರಿಸಿದ್ದೀನಿ. ನೀನು ಅದನ್ನು ಯಾವಾಗ ಬೇಕಾದ್ರೂ ತೊಗೊಂಡೋಗ್ಬೋದಮ್ಮ. ಅಮ್ಮ ಹೇಗಿದ್ದಾಳೆ? ಅಮ್ಮ ತೀರ್ಕೊಂಡ್ರು ಹೋದ ವರ್ಷ. ಅವಳ ಕೊನೆ ದಿನ ಅವಳಿಗೆ ಗೊತ್ತಿತ್ತು ಅನಿಸುತ್ತೆ. ಅವಳು ಹೇಳಿದ್ಲು, ನಿನ್ನಪ್ಪ ತುಂಬ ಒಳ್ಳೆ ವ್ಯಕ್ತಿ, ಅವ್ರನ್ನ ಒಂದ್ಸಲಿ ನೋಡು ಅಂತ. ಅಮ್ಮ ಯಾಕೆ ನಿಮ್ಮ ಜೊತೆ ಇರಲಿಲ್ಲ? ಏನಾಗಿತ್ತು ನಿಮ್ಮಿಬ್ಬರ ಮಧ್ಯ? ನಿಮ್ಮಮ್ಮ ತುಂಬ ಒಳ್ಳೆ ಹೆಂಗಸುತನು. ಒಳ್ಳೆ ಸ್ಥಿತಿವಂತರ ಕುಟುಂಬ ಬಿಟ್ಟು ಈ ಬಡವನ್ನ ನಂಬಿ ಬಂದಿದ್ಲು. ಆದರೆ ನಿಮ್ಮಮ್ಮಂಗೆ ಸಿಟಿಗೆ ಹೋಗಬೇಕು, ನಿನ್ನನ್ನು ಇಂಗ್ಲೀಷ್ ಸ್ಕೂಲಲ್ಲಿ ಓದಿಸ್ಬೇಕು ಅನ್ನೋ ಆಸೆ. ಆದರೆ ಈ ಬಡ ಮೇಷ್ಟ್ರಿಗೆ ಆಗೋಗಲಿಲ್ಲ. ಸ್ವಲ್ಪ ದಿನ ಹೀಗೆ ನೋಡೋಣ, ಒದ್ದಾಡೋಣ ಅಂತ ಅಂದ್ಕೊಂಡೆ. ಆದರೆ ನಮ್ಮಿಬ್ಬರ ಮಧ್ಯೆ ತುಂಬ ಜಗಳ ಆಯಿತು. ಕೊನೆಗೆ
ನಾನೇ ಸೋತೆ. ಒಂದು ಮಾತು ತನು, ಇದರಲ್ಲಿ ನಿಮ್ಮಮ್ಮಂದು ಯಾವುದೂ ತಪ್ಪಿರಲಿಲ್ಲ. ಇವತ್ತಿನ ಕಾಲದಲ್ಲಿ ಯಾರಿಗೆ ತಾನೇ ಬೇಕು ಕನ್ನಡ ಶಾಲೆ, ಮಾತೃಭಾಷೆ ಇವೆಲ್ಲ? ಎಲ್ಲರಿಗೂ ಮಾಡರ್ನ್ ಎಜುಕೇಷನ್ನೇ ಬೇಕು. ನೀವೇ ಕೆಲಸ ಬಿಟ್ಟು ನಮ್ಮ ಜೊತೆ ಬಂದಿದ್ದಿದ್ರೆ ನನ್ನ ಜೊತೆ ಇರ್ಬೋದಿತ್ತಲ್ವಾ? ಇಲ್ಲ ತನು, ಇಲ್ಲ. ನನಗೆ ನಿಮ್ಮಮ್ಮನ ಮೇಲೆ ತುಂಬ ನಂಬಿಕೆ ಇತ್ತು. ಅವಳು ಹೇಗೆ ಅಂದ್ಕೊಂಡಿದ್ದಾಳೋ ಹಾಗೆ ನಿನ್ನನ್ನು ಬೆಳೆಸ್ತಾಳೆ ಅಂತ. ಇದೊಂದು ಪುಟ್ಟ ಗ್ರಾಮ, ಇಲ್ಲಿದ್ದಿದ್ದು ಒಂದೇ ಕನ್ನಡ ಶಾಲೆ. ಅದರಲ್ಲಿ ನಿನ್ನ ಹಾಗೆ 25-30 ಪುಟ್ಟ ಪುಟ್ಟ ಮಕ್ಕಳು. ಅವ್ರಿಗೆ ಯಾರಿಗೂ ನಿನ್ನ ಹಾಗೆ ಪಟ್ಟಣ ಸೇರ್ಕೊಳ್ಳೋ ಅನುಕೂಲ ಇರಲಿಲ್ಲ. ಅವತ್ತು ಅವ್ರನ್ನೆಲ್ಲ ಬಿಟ್ಟು ನಿಮ್ಮ ಜೊತೆ ಬಂದಿದ್ರೆ ಅವ್ರ ಭವಿಷ್ಯ ಎಲ್ಲ ಹಾಳಾಗಿರೋದು. ಅದಕ್ಕೆ ನನಗವತ್ತೇನು ಸರಿ ಅನ್ನಿಸ್ತೋ ಹಾಗೆ ಮಾಡಿಬಿಟ್ಟೆ. ನಂಗೆ ಈಗ ಅರ್ಥ ಆಗ್ತಿದೆ ಅಮ್ಮ ಯಾಕೆ ನಮ್ಮನ್ನು ನಿಷ್ಠಾವಂತ, ವಿಭಿನ್ನ ನೀತಿ ನಿಯಮಗಳನ್ನು ಪಾಲಿಸೋ ವ್ಯಕ್ತಿ ಅಂತ ಕರೀತಿದ್ರು ಅಂತ. ಅಂದಹಾಗೆ ನೀನಿವಾಗ ಏನು ಮಾಡ್ಕೊಂಡಿದ್ದೀಯಾ? ಇನ್ನು 2 ವರ್ಷದಲ್ಲಿ ನನ್ನ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗುತ್ತೆ. ಓಹ್, ಈ 16 ವರ್ಷ ನನ್ನ ನೋಡಬೇಕು ಅಂತ ಯಾವತ್ತೂ ಅನಿಸಿಲ್ವಾ? ಅಮ್ಮ ಹೋದಾಗ ಹೇಗೆ ತಡ್ಕೊಂಡೆ, ಯಾವತ್ತೂ ಅತ್ತಿಲ್ವಾ? ಅತ್ತಿದ್ದೆ ತನು, ಆದರೆ ನಂಬಿಕೆ ಕಳ್ಕೊಂಡಿರಲಿಲ್ಲ. ಜೀವನನೇ ಹಾಗೆ. ಪ್ರತಿಯೊಂದು ಹಂತದಲ್ಲೂ ಯಾರೊಬ್ಬರು ನಮ್ಮ ಜೊತೆ ಬರ್ತಾರೆ. ಅವರು ಸ್ಟೇಷನ್ ಬರ್ತಿದ್ದಾಗೆ ಅವ್ರು ಹಿಡ್ಕೊಂಡು ಹೊರಟು ಹೋಗ್ತಾರೆ. ಇವತ್ತು ನೀನು ಈ ಮನೆಗೆ ಬಂದಿದೀಯ, ಇನ್ನೊಂದು ಸ್ವಲ್ಪ ಹೊತ್ಬಿಟ್ರೆ ಮತ್ತೆ ನೀ ಮನೆ ಬಿಟ್ಟು ಹೊರಟು ಹೋಗ್ತೀಯ. ಹಾಗೆ ನನಗೆ ನಿಮ್ಮನ್ನು ಹೀಗೆ ಒಬ್ಬಂಟಿಯಾಗಿ ಬಿಟ್ಟು ಹೋಗೋ ಮನಸ್ಸಿಲ್ಲ. ನಾನು ನಿಮ್ಮ ಜೊತೆ ಇಲ್ಲೇ ಇರ್ಬೋದಾ? ಇಲ್ಲ ತನು, ಈ ಜೀವನದಲ್ಲಿ ನಾವು ಅಂದ್ಕೊಂಡಂಗೆ ಎಲ್ಲ ನಡೆಯಲ್ಲ. ನೀನು ಅಷ್ಟು ದೂರದಿಂದ ಈ ನಿಮ್ಮ ಅಪ್ಪ ನೋಡೋಕ್ಕೆ ಬಂದಿಯಲ್ಲ, ನನಗಷ್ಟೇ ಸಾಕು. ನೀನೇನು ಚಿಂತೆ ಮಾಡಬೇಡ, ನಾನು ಚೆನ್ನಾಗೇ ಇರ್ತೀನಿ. ಆದರೆ ನೀನು ಈ ಮನೆಯಿಂದ ಹೋಗಲೇಬೇಕು, ಮುಂದೆ ವಿದ್ಯಾಭ್ಯಾಸ ಮಾಡಲೇಬೇಕು. ಅದೇ ನಿಮ್ಮಮ್ಮನ ಕೊನೆ ಆಸೆ. ಹೋಗ್ಬೇಕಂದ. ಕ್ಷಮಿಸು ಮಗಳೇ, ಗೋಡೆ ಮೇಲಿದ್ದ ಫೋಟೋ ತೆಗೆದು ಮುಟ್ಟಾಳ ನಾನೇ, ನಿಮ್ಮ ತಂದೆ ಸ್ನೇಹಿತ. ಅಪ್ಪನ ನೋಡೋಕ್ಕೆ ಅಂತ ಆಸೆಯಿಂದ ಬಂದಿದ್ದ ಕಣ್ಗಳ ಮುಂದೆ ನಿಮ್ಮಪ್ಪ 6 ವರ್ಷದ ಹಿಂದೆ ತೀರಿ ಹೋದ ವಿಷಯ ಹೇಳೋಕ್ಕೆ ಧೈರ್ಯ ಬರಲಿಲ್ಲ. ನೀನು ಬರ್ತೀಯ ಅಂತ ನಿಮ್ಮಪ್ಪಂಗೆ ನಂಬಿಕೆ ಇತ್ತು. ಹಾಗೆ ತಾನಿಲ್ಲ ಅನ್ನೋ ವಿಚಾರ ಗೊತ್ತಾಗಬಾರ್ದು ಅಂತನೂ ಇತ್ತು. ಅವನು ಹೇಳಿದ್ದನ್ನೇ ನಾನು ನಿನಗೆ ಹೇಳಿದ್ದು ಮಗಳೇ. ನನಗೆ ಇದರಲ್ಲಿ ಪಶ್ಚಾತ್ತಾಪ ಏನೂ ಇಲ್ಲ. ಯಾಕೆಂದರೆ ನಾನು ನಿಮ್ಮಪ್ಪಂಗೆ ಕೊಟ್ಟ ಮಾತನ್ನು ಉಳಿಸ್ಕೊಡ್ತಾ ಇದ್ದೀನಿ. ಇಟ್ ವಾಸ್ ಅ ಪ್ರಾಮಿಸ್ ಮೇಡ್ ದ್ಯಾಟ್ ಡೇ ಬಟ್ ಲಿವ್ ಟುಡೇ.